ಗಾಡಿ ಸರಿ ಸರಿ ಏನಂತೆ ಯಾರು ಅದೇ ಏನಂತೆ ಏನು ಮಾಡ್ತೀರಿ ಅಂತ ಏನಂತ ಗಾಡಿ ಏನಂಗ ಅಲ್ಲಿಗೆ ಬಾ ಅಂತ ಎಲ್ಲಿಗೆ ಊಟ ಕೆಳ ಅಂಗಡಿ ಹತ್ರ ಏಕೆ ಆಫ್ ಮಾಡಿ ಈಗ ಆಫ್ ಮಾಡಿ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಗೈಸ್. ಇವತ್ತು ಬಂದು ನಾನು ಹಳೆ ಶಾಪಲ್ಲಿ ಲಾಗ್ನ ಮಾಡ್ತಾಯಿದ್ದೀನಿ, ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ ಇವತ್ತು ಹಳೆ ಶಾಪಲ್ಲೇ ಇದ್ದೀನಿ ಬೆಳಗ್ಗೆಯಿಂದನೂ ಕೂಡ. ಬನ್ನಿ ಇವಾಗ ನಮ್ಮ ಜುಬೇರ್ ಏನು ಮಾಡ್ತಿದ್ದಾನೆ ಅಂತ ನೋಡೋಣ. ಜುಬೇರ್ ಸೂಪರ್ ಆಗಿದ್ದೀನಿ ನೋಡಿ. ಸೂಪರ್ ಆಗಿದೆಯಾ? ಬೊಂಬಟ್ ಬೊಂಬಾಟಾಗಿದೆಯಾ? ನೋಡಿ ಗೈಸ್, ಬೊಂಬಾಟಾಗಿದ್ದಾನೆ. ಆಮೇಲೆ ಸಣ್ಣ ಆಗಿಬಿಟ್ಟಿದ್ದಾನೆ ಗೈಸ್. ಇವಾಗ ಯಾವುದ್ರಲ್ಲಪ್ಪ ಸಣ್ಣ ಆಗಿದ್ದು? ರಂಜಾನಲ್ಲಿ ಹೇಳು. ರಂಜಾನಲ್ಲೇ ರಂಜಾನಲ್ಲಿ ಏನು ಮಾಡಿದೆ? ಫಾಸ್ಟಿಂಗ್ ಮಾಡಿದೆ. ಫಾಸ್ಟಿಂಗ್ ಮಾಡಿ ಸಣ್ಣ ಆಗಿದ್ದಾನೆ ನೋಡಿ ಗೈಸ್. ಲೂಸ್ ಲೂಸ್ ಆಗಿದೆ ಶರ್ಟ್. ತೋರ್ಸಪ್ಪ ಜುಬೇರ್, ನಿಂದು ತೋರ್ಸ, ನಿಂದು. ಶರ್ಟ್ ಎಲ್ಲ ಫುಲ್ ಲೂಸ್ ನೋಡಿ ಗೈಸ್, ಹಂಗಂತ ನಾವು ಊಟ ಹಾಕಿಲ್ಲ ಅನ್ಕೋಬೇಡಿ ಗೈಸ್. ಅವನು ಫಾಸ್ಟಿಂಗ್ ಮಾಡ್ದ ಈಗ ರಂಜಾನಲ್ಲಿ, ಹಂಗಾಗಿ ಸಣ್ಣ ಆಗಿದ್ದಾನೆ ಅಷ್ಟೇ. ನಾವು ಊಟ ಹಾಕಲ್ವಪ್ಪ ಜುಬೇರ್? ಊಟ ಹಾಕ್ತೀರಾ? ಕೇಳಿಸ್ಕೊಡ್ತೀರಾ? ಬೇಕು ಅಂದ್ರೆ ಇಂಥದ್ದು ಆ ಕ್ಷಣನೇ ಸೀರಿಯಸ್ಲಿ ಗೈಸ್, ನಾವಂತೂ ಹೇಳ್ಕೊಟ್ಟು ಅವ್ನಿಗೆ ಹೇಳಿಸ್ತಾ ಇಲ್ಲ, ಹಾಗೆಲ್ಲ ಅನ್ಕೊಂಬಿಡಿ. ಅವನು ಫಾಸ್ಟಿಂಗ್ ಮಾಡಿದ, ಹಂಗಾಗಿ ಸಣ್ಣ ಆಗಿದ್ದಾನೆ ಅಷ್ಟೇ. ತುಂಬ ಚೆನ್ನಾಗಿದ್ದ ದಪ್ಪಾಗಿ. ನಿಮಗೆ ವಿಡಿಯೋ ಮಾಡಿ ಅವನ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ವಿ, ಆಗ ಚೆನ್ನಾಗಿದ್ದ. ಆ್ಯಕ್ಚುಲಿ ಈಗ ಫಾಸ್ಟಿಂಗ್ ಮಾಡಿ ರಂಜಾನಲ್ಲಿ ಸಣ್ಣ ಆಗಿದ್ದಾನೆ ಅಷ್ಟೇ, ಇನ್ನೇನಿಲ್ಲ. ನಾನು ತುಂಬ ಚೆನ್ನಾಗಿ ಖುಷಿಯಾಗಿದ್ದಾನೆ ಲೈಫಲ್ಲಿ, ಯಾವುದೇ ಟೆನ್ಷನ್ ಇಲ್ಲದೆ. ಜುಬೇರ್ ಟೆನ್ಷನ್ ಇಲ್ಲಪ್ಪ, ಆರಾಮಾಗಿ ಐಟಮ್ ಬರುತ್ತೆ. ಅಣ್ಣ ಐಟಮ್ ಬುಕ್ ಮಾಡ್ತಾರೆ, ಐಟಮ್ ಬರುತ್ತೆ. ಆಮೇಲೆ ನಿನ್ನ ಸಮಾಚಾರ? ಸಮಾಚಾರ ಏನಿಲ್ಲ. ಅಕ್ಕ ರೀನಾ ಬೇಣ ಭೂಮಿಯವರೆಲ್ಲ ಚೆನ್ನಾಗಿ ನೋಡ್ಕೋತಾರೆ. ಏನೇ ಮಾಡಿದ್ರು ಕರೀತಾರೆ, ಫೋನ್ ಮಾಡಿ ಕರೀತಾರೆ. ಓಹೋ, ಈಗ ಹೆಂಗೈತೆ ಅಂದರೆ ಜುಬೇರ್, ಇವತ್ತು ನಾನು ಹೇಳ್ಕೊಟ್ಬಿಟ್ಟು ಹೇಳಿಸ್ತಾರೆ ಥರ ಹೇಳ್ತಿದ್ಯಾ ನೀನು. ನಾನು ಅದ್ರ ಬಗ್ಗೆ ಕೇಳಲಿಲ್ಲ ಕಣೋ. ನಾನು ಇರೋ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಓಕೆ ಓಕೆ ಓಕೆ, ಹಾಂ ಆಯಿತು. ಆಮೇಲೆ ಆಮೇಲೆ ಏನಿಲ್ಲ. ಖುಷಿಯಾಗಿದೆಯಾ ತಾನೇ ಲೈಫಲ್ಲಿ? ಬಿಂದಾಸ್ ಆಗಿದ್ದೀನಿ. ಬಿಂದಾಸ್ ಆಗಿದೆಯಾ? ಅಷ್ಟು ಸಾಕು ಬಿಡು. ನಾವು ಇಲ್ಲ ಅಷ್ಟು ಬಿಂದಾಸ್ ಆಗಿ, ನೀನು ಇದೆಯಾ ತಾನೇ? ಬಿಡು ಗೈಸ್, ನಮ್ಮ ಜುಬೇರ್ ಫುಲ್ ಬಿಂದಾಸ್ ಆಗಿದ್ದಾನಂತೆ. ಅವನಂತೂ ಖುಷಿಯಾಗಿರ್ತಾನೆ. ಅವನಿಗೆ ಅಂತಲೇ ಒಂದು ಟಿ ವಿನೂ ಕೂಡ ಹಾಕ್ಸಿದ್ದೀವಿ. ಟಿ ವಿ ನೋಡ್ಕೊತಾನೆ ಯಾವಾಗಲೂ ಸ್ಯಾಮ್ ಸಮೀರ್ ಅವ್ರದ್ದು ಲಾಗ್ ನೋಡ್ತಾ ಇರ್ತಾನೆ. ಅವ್ನು ಸಖತ್ ಹುಚ್ಚು ಡೈಲಿ ಲಾಗ್ದು. ಆಮೇಲೆ ಕನ್ನಡಿಗ ಅವ್ರದ್ದು ನೋಡ್ತಾ ಇರ್ತಾನೆ. ಆಮೇಲೆ ಜುಬೇರ್ ಇನ್ಯಾರು ನೋಡ್ತೀಯಾ? ವರುಣಾರಾಧ್ಯ, ಶ್ರವಣ್ ಬ್ರೋ ಎಲ್ಲಾದರೂ ನೋಡ್ತಾನೆ. ನನಗೆ ಅವ್ನು ನೋಡೋದಲ್ಲದೆ ಗೈಸ್ ನನಗೆಲ್ಲ ಅಪ್ಡೇಟ್ ಕೊಡ್ತಾನೆ. ನಾನು ನೋಡ್ತೀನಿ, ಆದರೆ ಅವನು ಅಕ್ಕ ಹಿಂಗಿತ್ತು, ಅಕ್ಕ ಇವತ್ತು ಹಿಂಗಾಯಿತು, ಅಕ್ಕ ಹಿಂಗಾಯಿತು ಸ್ಯಾಮ್ ಸಮೀರ್ ಅವ್ರದ್ದು ನೋಡಿ ಅಕ್ಕ, ಲಾಗ್ ನೋಡಿ ಅಕ್ಕ ಚೆನ್ನಾಗಿತ್ತು ಅಂತ ನನಗೂ ಕೂಡ ಹೇಳ್ತಾ ಇರ್ತಾನೆ. ಹೌದಾ? ಅಷ್ಟೇ ಚೆನ್ನಾಗಿ ಲಾಗ್ ಮಾಡ್ತಾರೆ ಅವರು, ಡೈಲಿ ಲಾಗು. ನಾವು ಅವ್ರ ಅಪ್ಪಟ ಅಭಿಮಾನಿ ಅಂತಲೇ ಹೇಳ್ಬೋದು. ಅವರಿಂದನೇ ನಾನು ಸ್ಟಾರ್ಟ್ ಮಾಡಿದ್ದು ಲಾಗು. ನಮ್ಮ ಜುಬೇರ್ ಹೇಳಿ ಅಕ್ಕ ಮಾಡಿ ಅಕ್ಕ ಅಂತೇಳಿ ಸ್ಟಾರ್ಟ್ ಮಾಡಿದ್ದು. ಕನ್ನಡ ಕ್ರಿಯೇಟರ್ಸ್ ಬೆಳಿಬೇಕು. ಹೌದು, ಕನ್ನಡ ಕ್ರಿಯೇಟರ್ಸ್ ಬೆಳಿಬೇಕು. ಮತ್ತೆ ಹೊಸದಾಗಿ ಯಾರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವರು ಕೂಡ ಚೆನ್ನಾಗಾಗಲಿ ಅವರು. ಆಮೇಲೆ ನೀನು ಸ್ಟಾರ್ಟ್ ಮಾಡು ನಮ್ದ್ರಲ್ಲಿ. ಓ ಹಂಗೆ. ನಮ್ಮ ಜುಬೇರ್ ಒಳ್ಳೆ ಕಂಟೆಂಟ್ಗಳನ್ನ ಕೊಡ್ತಿರ್ತಾನೆ, ಫನ್ನಿ ವೀಡಿಯೋಸ್ನ ಒಂದೊಂದು ಮಧ್ಯದಲ್ಲಿ. ಯಾಕೋ ಸ್ಟಾಪ್ ಮಾಡಿಬಿಟ್ಟಿದ್ದೇನೆ ಈಗ ಗೈಸ್. ಸೀರಿಯಸ್ ಆಗಿ ಬಿಸ್ನೆಸ್ ಮಾಡ್ತಾನೆ ಈಗ, ಅಲ್ಲಪ್ಪ? ಜುಬೇರ್ಗೆ ನಮ್ಮ ಕನ್ನಡ ಹೆಸರು ಇನ್ನೊಂದು ಏನಂದರೆ ಸಿದ್ಲಿಂಗು. ಸಿದ್ಲಿಂಗು ಅಂತ ಕರೆಯೋದು. ಯಾವಾಗಲೂ ಕರೆದಿಲ್ಲ ಗೈಸ್ ಸಿದ್ಲಿಂಗು ಅಂತ, ಸುಮ್ಮನೆ ಒಂದೊಂದ್ಸರಿ ಅಭಿ ಕರಿತಾನೆ ಅಷ್ಟೇ. ಒಳ್ಳೆ ಸಿದ್ಲಿಂಗು ಅಂತ. ಎಲ್ಗೋದೆ? ಹಂಗಾರೆ ಎತ್ಕೊಂಬರಕ್ಕ. ನೋಡಿ ಗೈಸ್, ಎಲ್ಲೆಲ್ಲಿ ಏನೇನು ಮಡಗಿದ್ದೀನಿ ಅಂತ ಅವನಿಗೆ ಗೊತ್ತಿರ್ತಿಲ್ಲ.
ಗೈಸ್ ಇವಾಗ ನಮ್ಮ ಸಿಸ್ಟಮ್ ಈಗ ಎಷ್ಟು ಐಟಮ್ ಬಂದಿದೆ ಏನೇನೋ ಇವತ್ತು ಎಷ್ಟು ಐಟಮ್ಗಳು ಬಂದಿದೆ ಅಂಗಡಿಗೆ ಅಂತ ಹೇಳಿ ಅದನ್ನು ಎಂಟ್ರಿ ಮಾಡಬೇಕು. ಅವನ್ನೇ ಮಾಡೋ ಅಂತಿದ್ದೀನಿ. ನಾನು ಸ್ವಲ್ಪ ಲಾಗ್ ಮಾಡೋ ಮೂಡಲ್ಲಿದ್ದೀನಿ. ಜುಬೇರ್ ಫಸ್ಟ್ ಬರೆದ್ಬಿಡು, ಆಮೇಲೆ ಎಂಟ್ರಿ ಮಾಡು. ಬುಕ್ಕಿಗೆ ಬರೀ ಫಸ್ಟ್. ಗೈಸ್ ಆ್ಯಕ್ಚುಲಿ ಬುಕ್ಕಿಗೆ ಎಂಟ್ರಿ ಮಾಡ್ಕೊಬೇಕಿತ್ತು, ವಾಟ್ಸಪ್ಪಲ್ಲಿ ಇತ್ತು ಅದು, ಹಾಗಾಗಿ ನಾನು ಲಾಗ್ನ ಸ್ಟಾಪ್ ಮಾಡಿದ್ದೆ. ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ. ಬುಕ್ಕಿಗೆ ಬರ್ಕೊಂಡಾದ್ಮೇಲೆ ಸಿಸ್ಟಮ್ಗೆ ಎಂಟ್ರಿ ಮಾಡಬೇಕು. ಅವನೇ ಮಾಡ್ತೀನಿ ಅಕ್ಕ ನೀವು ಲಾಗ್ ಮಾಡಿ ಅಂತ ಹೇಳ್ದ, ಅವನೇ ಎಂಟ್ರಿ ಮಾಡ್ತಿದ್ದಾನೆ. ಗೈಸ್ ನಮ್ಮ ಶಾಪಿಗೆ ಬನ್ನಿ, ನಿಮ್ಗೇನಾದರೂ ಬೇಕಾದರೆ ಮೈಸೂರಲ್ಲಿ ಕೂರ್ಗಳ್ಳಿ ಹಾಗೆ ಹುಟ್ಕಳ್ಳಿಲಿ ನಮ್ಮ ಶಾಪ್ ಇರೋಂಥದ್ದು ಬ್ರೂನಿ ಟ್ರೆಂಡ್ಸ್ ಅಂತ ಹೇಳಿ. ನಿಮ್ಗೆ ಯಾರಿಗಾದ್ರೂ ಏನಾದರೂ ಬೇಕಂತ ಹೇಳಿದ್ರೆ ಶರ್ಟು ಪ್ಯಾಂಟು ಎನಿವನ್ ಬಾಯ್ಸ್ದು ನಮ್ಮ ಶಾಪಿಗೆ ಬನ್ನಿ. ಗಾಡಿ ಏನಂತೆ ಯಾರು ಏನಂತೆ ಏನು ಮಾಡ್ತೀರಿ ಅಂತ, ಏನು ಗಾಡಿ ಅಲ್ಲಿಗೆ ಬಾ ಅಂತ. ಎಲ್ಲಿಗೆ? ಊಟ ಕೆಳ ಅಂಗಡಿ ಹತ್ರ. ಏಕೆ ಆಫ್ ಮಾಡಿ ಈಗ? ಆಫ್ ಮಾಡಿ ಕೇಳಿ. ಏನು ಹೇಳು, ಏನಕ್ಕೆ? ಮದುವೆ ಹೋಗದ ಬಾ ರೆಡಿ ಆಗ್ಬಿಟ್ಟು ಒಂದು. ಹೌದಾ, ನಮ್ಮ ಫ್ರೆಂಡ್ ಮದುವೆ. ಗೈಸ್ ನೋಡಿ, ಈಗ ಜುಬೇರ್ ಇದ್ದಕ್ಕಿದ್ದಂಗೆ ಇದರೆಲ್ಲ ಬಿಟ್ಟು ಅರ್ಧಂಬರ್ಧಕ್ಕೆ ಈಗ ಮದುವೆಗೆ ಹೋಗ್ಬೇಕಂತೆ ಕಣ್ಣನ ಮಗ. ಇನ್ನೊಂದು ಮಕ್ಕಳು ಹೆಂಗೆ ಗೊತ್ತಾ ಗೈಸ್, ನಾನು ಇದು ಬಿಟ್ರೆ ಅಂಗಡೀಲಿ ಏನಾದರೂ ಒಂದು ಆಟ ಆಡ್ಕೊಂಡು ಅವನು ಅಷ್ಟೇ ಇವನು ಅಷ್ಟೇ ಎಲ್ಲರೂ ಅಷ್ಟೇ ಸುಮ್ಮನೆ ಹೊಟ್ಟೋಗ್ಬಿಡ್ತಾರೆ. ನಾನೊಬ್ಳಿದ್ದೀನಿ ಮಾಡ್ಕೊಂಡಿರಿ ಅಂತ. ಗೈಸ್ ಆ್ಯಕ್ಚುಲಿ ನಾನು ಕೂರ್ತಾನೆ ಇರಲಿಲ್ಲ ಫಸ್ಟು. ಇವಾಗ ನಂಗೆ ಅಂಗಡಿ ಬಿಟ್ಟು ಎಲ್ಲೂ ಹೋಗೋಕೆ ಇಷ್ಟನೇ ಆಗಲ್ಲ. ಅದು ಏನೋ ಗೊತ್ತಿಲ್ಲ, ನನ್ನ ಅಂಗಡಿಗಳಲ್ಲೇ ಇರಬೇಕು ಅನ್ಸುತ್ತೆ, 2 ಅಂಗಡಿಲೂ. ಹಂಗಾಗಿ ಇವರು ನನಗೆ ಚಕ್ಕರ್ ಹಾಕ್ಬಿಟ್ಟು ಸರಿ ಎಸ್ಕೇಪ್ ಆಗಿಬಿಡ್ತಾರೆ. ಕಳ್ಳನ ಮಗ ಆಗಲೇ ಸಂಜೆ ಹೋಗಿದ್ದ, 1 ಅವರ್ ಆದರೂ ಬರಲಿಲ್ಲ. 1 ಅವರ್ ಆದರೂ ಬರಲಿಲ್ಲ ಗೈಸ್. ಅದಕ್ಕೆ ಅಂತ ಹೋಗಿ ಆ ಅಂಗಡಿಗೆ 1 ಅವರ್ 1.5 ಅವರ್ ಬರಲಿಲ್ಲ ಇವನು. ಅವರಿಬ್ಬರು ಬೆಳಗ್ಗೆ ಹೋಗಿ ಎಷ್ಟು ಗಂಟೆಗೆ ಬಂದಿದ್ದು ಬರೋರು? 1 ಗಂಟೆ 1-1:30ಗೆ ಬಂದರು ಅವರು. ಅರವಿಂದ್ ಅಬ್ಬಿ ಅಲ್ಲಿ ಹೊಸ ಅಂಗಡಿಲಿದ್ದೆ ನಾನು. ಈಗ ಆ ಅಂಗಡಿಗೆ ಬಂದು ತಗೊಳಕೊಂಡೆ, ಇವನು ಎಸ್ಕೇಪ್ ಆದ. ನನ್ನ ಮಕ್ಳು ಇವರೆಲ್ಲ ಏನು ಮಾಡ್ತೀರಾ, ನಾನೇ ತೋರಿಸ್ಕೊಟ್ರದಿದು. ಇನ್ಮೇಲೆ ಸ್ವಲ್ಪ ಬ್ಯುಸಿ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೀಸೋದು ಅದು ಇದು ಅಂದ್ಕೊಂಡು ಬ್ಯುಸಿ ಆಗ್ತೀನಿ, ಆಗ ಅವರೇ ಮಾಡ್ಕೊಳ್ಳಿ. ನಮ್ಮ ಜುಬೇರ್ ಕಳ್ಳ ನೋಡಂಗೆ ನೋಡ್ತಾನೆ, ಬ್ಯುಸಿ ಆಗಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ನಮ್ಮ ಅಕ್ಕ ಬಂದ್ರೆ ಒಂಚೂರು ಫ್ರೀ ಆಯ್ತಿತ್ತು, ಈಗ ಅದು ಇಲ್ವಲ್ಲಪ್ಪ ಅಂತ ನೋಡ್ತಾನೆ. ಬರ್ತೀನಿ, ಫೋನ್ ಮಾಡಿ ಕರೆದ್ರೆ ಮಗನೇ. ಫೋನ್ ಮಾಡಿ ಕರೆದ್ರೆ ಬರಲ್ಲ. ಟೆನ್ಷನಲ್ಲಿ ಕರೆದ್ಬಿಟ್ಟು ಬಂದ್ಬಿಡ್ತೀನಿ. ಅವ್ರು ಯಾರು ಫೋನ್ ಮಾಡಿಸಿ ನನಗೆ ಅಂತೀನಿ. ಅದೇ ನೋಡಿ ಗೈಸ್, ಏನೇನೆಲ್ಲ ಪ್ಲಾನ್ ಮಾಡ್ತಾರೆ ಅಂತ ಇವ್ರುಗಳು, ಏನೇನೆಲ್ಲ ತಲೆ ಓಡಿಸ್ತಾರೆ ನೋಡಿ ಗೈಸ್. ಈಗ ಮದುವೆಗೆ ಹೋಗೋ ಖುಷಿಲಿದ್ದಾರೆ ನಮ್ಮ ಸಾಹೇಬ್ರು ಜುಬೇರ್ ಅವರು. ಅಣ್ಣ ಎಲ್ಲಿ ಅಣ್ಣ ಮದುವೆ? ಹೌದಾ, ಅಡ್ರೆಸ್ ಹೇಳಿಲ್ಲ ನಿಮ್ಮಣ್ಣ? ನೋಡಿ ಗೈಸ್, ಅವನಿಗಂತೂ ಎಲ್ಲೋಗ್ಬೇಕು ಅಂದರೆ ಇವನು ಇರಬೇಕು ಬಾಲ, ಇಲ್ಲ ಯಾರಾದರೂ ಹುಡುಗರಾದರೂ ಇರಬೇಕು. ನಮ್ಮ ಅಬ್ಬಿಗೆ ಸಖತ್ತು ಮಕ್ಕಳು ಹುಡುಗರು ಜೊತೇಲಿ ಇರಲೇಬೇಕು. ಕೊನೆ ಪಕ್ಷ ಯಾರೂ ಇಲ್ಲ ಅಂದರೆ ನಮ್ಮ ಮುನಿನಾದರೂ ಕರೀತಾನೆ ಅವನು. ಮುನಿ ಕರ್ಕೊಂಡು ಹೋಗ್ತೀನಿ ಕಳಿಸಿ, ಮುನಿ ಬಾ ಅಂತವನವನು. ಜನ ಇಲ್ಲ ಅಂದ್ರೆ ಅವ್ನು ಇರೋದೇ ಇಲ್ಲ ಗೈಸ್, ಅಂತ ಮನುಷ್ಯ ಅವನು. ಜುಬೇರಣ್ಣ ನಾವು ಬರಲೇ? ನನಗೂ ಒಂಚೂರು ಡ್ರಾಪ್ ಹಾಕ್ಬಿಡಿ. ಆಮೇಲೆ ಗಾಡಿ ಎಲ್ಲ ಐತಲ್ಲ,
ನನ್ನಲ್ಲಿ ಡ್ರಾಪ್ ಆಗ್ಬಿಡಿ, ಹ್ಞೂ ಆಮೇಲೆ ಟಾಟಾ ಬಾಯ್ ಬಾಯ್. ಹಾಂ ಸರಿ ಸರಿ ಓಕೆ. ನಿಮ್ಮ ಭೇಟಿ ಬೆಳಿಗ್ಗೆ. ಹಾಂ ಕಣ್ಣನ ಮಗನೇ, ಅಲ್ಲಿ ಪಕ್ಕದಲ್ಲಿ ಇದೈತಲ್ಲ ಗ್ರೀನು, ನಮ್ಮ ಮನೆ ಪಕ್ಕ ಏನು ಗ್ರೀನ್ ಹೇಳು? ಅದೇ ಗಿಡಗಳೆಲ್ಲ ಬೆಳೆದ್ಬಿಟ್ಟೈತಲ್ಲ, ಅವ್ರು ಸ್ವಲ್ಪ ಕಳೆ ಔಷಧಿ ಹಾಕ್ಬೇಕಲ್ಲ. ನನ್ನ ರೂಮ್ ಹತ್ರ ತಂದು ಹಾಕಿದೆ. ಇಟ್ಕೊಂಡಿದ್ಯಾ? ಅದೊಂದು ಸ್ವಲ್ಪ ತಂದು ಹಾಕ್ಬಿಡು ಜುಬರ್, ಬೆಳಗ್ಗೆ ಬೇಗ ಬಾ ಬಂದ್ಬಿಟ್ಟು ಸ್ವಲ್ಪ ಹಾಕೊಟ್ಬಿಡು. ಅದೇನು ಗೊತ್ತಾ, ಸಖತ್ತು ಗಿಡಗಳೆಲ್ಲ ಬೆಳ್ಕೊಂಬಿಟ್ಟೈತೆ ಆ ಸೈಟಲ್ಲಿ, ಫುಲ್ ಗಿಡಗಳು ಬೆಳ್ಕೊಂಬಿಟ್ಟೈತೆ. ನನಗಂತೂ ಬಾಯಿ ಬಂದು ತಣ್ಣಗೆ ಮನೆ ಕಬಿಟ್ರೆ ಏನು ಮಾಡೋದು ಒಳಗೆ ಹಾಕ್ತೀರಿ. ಹಾಂ ಅಪ್ಪ ಅಲ್ಲಿ ಹೆಂಗಂದ್ರೆ ಫುಲ್ಲು ಪಕ್ಕದ ಸೈಟಲ್ಲಿ ಎಲ್ಲ ಗಿಡಗಳು ಬೆಳ್ಕೊಬಿಟ್ಟು ದೊಡ್ಡ ದೊಡ್ಡದಾಗಿ. ಇದೊಂದು ಸ್ವಲ್ಪ ಆಂಟಿ ಹತ್ರ ಕುಡ್ಲಿಸ್ಕೊಂಬಂದ್ಬಿಟ್ಟು ಹಾಂ ಹಂಗೆ ಕೆಚ್ಬಿಟ್ಟು ಒಂಚೂರು ಹಾಕ್ಬಿಡಪ್ಪ ಔಷಧಿನ. ಹಾಂ ಬೇಗ ಸ್ವಲ್ಪ ಗೈಸ್. ನನಗಂತೂ ಪಾಪ ನಮ್ಮ ಜುಬೇರ್ ಎಲ್ಲ ರೀತಿಯೂ ಹೆಲ್ಪ್ ಮಾಡ್ತಾನೆ. ಸಮ್ ಟೈಮ್ ಕೋತಿ ಚೇಷ್ಟೆನೂ ಇರ್ತದೆ ನಾವು, ಆದರೂ ಈ ಕಡೆ ತಿರ್ಗು, ಆ ಕಡೆ ತಿರ್ಕೊಂಡಾಗಡ್ಬಿಡ, ಈ ಕಡೆ ತಿರ್ಗಪ್ಪ. ಸುಮಾರು ಕೋತಿ ಚೇಷ್ಟೆಗಳು ಮಾಡ್ತಾನೆ ಅವನು. ಆದರೂ ಪಾಪ ತುಂಬ ಹೆಲ್ಪ್ ಮಾಡ್ತಾನೆ ನನಗೆ. ಏನಾದರೂ ಮಾಡಬೇಕಂದ್ರೆ ಎಲ್ಲರೂ ಅಂತಾರೆ, ಅಯ್ಯೋ ಹಾಕಂಗೆ ಅಂಬುಜಕ್ಕಂಗೇನಪ್ಪ ಜುಬೇರ್ ಇದ್ದಾನೆ ಅಂತ. ಎಲ್ಲ ರೀತಿಯೂ ಕೆಲಸ ಮಾಡಿಕೊಡ್ತಾನೆ ಗೈಸ್ ಪಾಪ. ಅಂದರೆ ನಾನೇ ಮಾಡಿಸಲ್ಲ ಈಗ, ಅಯ್ಯೋ ಬೇಡ ಬಿಡು ಅಂದ್ಕೊಂಡು. ಅಂದರೆ ನನಗೇನಾದರೂ ಆಗೋದೇ ಇಲ್ಲ ಅಂದರೆ ಏನು ಕೆಲಸ ಬೇಕಾದ್ರೆ ಬಂದು ಪಾಪ ಮಾಡಿಕೊಡುತ್ತೆ. ನನಗಂತೂ ಪಾಪ ಓನ್ ಬ್ರದರ್ ಇದ್ದಿದ್ರೆ ಹಿಂಗೆ ಮಾಡ್ಕೊಡ್ತಿರ್ಲಿಲ್ಲ ಗೈಸ್. ಯಾರು ಮಾಡ್ಕೊಡ್ತಾರೆ ಹೆಣ್ಮಕ್ಳು ಪಾಪ, ಎಲ್ಲನೂ ಮಾಡ್ಕೊಡ್ತಾನೆ. ನಾನು ಇತ್ತೀಚೆಗೆ ಮಾಡಿಸಲ್ಲ ಅಲ್ವ ಜುಬೇರ್, ಇತ್ತೀಚೆಗೆ ಮಾಡಿಸೇ ಇಲ್ಲಲ್ವ ಏನು ಕೆಲಸನೂ ಜಾಸ್ತಿ. ಆಗ್ಲಷ್ಟು ಅವಾಗ ಏನು ಮಾಡೋಕ್ಕೂ ನಂಗೆ ಆಯ್ತಿರ್ಲಿಲ್ಲ. ಜುಬೇರ್ ಮಾಡ್ಕೊಡಪ್ಪ ನಿಂದ ಅಮ್ಮಯ್ಯ ಅಂತಿದ್ದೆ. ಇವಾಗ ಪಾಪ ಏನೂ ಮಾಡಿಸಿಲ್ಲ, ತುಂಬ ದಿನನೇ ಆಗೋಯ್ತಲ್ವೇನೋ ಅಷ್ಟೆಲ್ಲ ಮಾಡಿಸಿ. ಅಂದರೆ ಏನಂದರೆ ಎಲ್ಲ ಕೆಲಸನೂ ಅಲ್ಲ, ಫೆಸ್ಟಿವಲ್ ಇದ್ದಾಗ ಸ್ವಲ್ಪ ನನ್ನ ಕ್ಲೀನಿಂಗಲ್ಲೆಲ್ಲ ಇದ್ದಾಗ ನೀರು ಇಟ್ಕೊಡೋದು, ಹೊರಗಡೆ ಅದು ಇದು ಮಾಡ್ಕೊಡೋನು ಪಾಪ. ಅವನು ಮಾಟ್ಗಳನ್ನ ದೊಡ್ಡದಿದ್ರೆ ತೊಳ್ಕೊಡೋದು, ಆ ಥರ ಎಲ್ಲ ಮಾಡ್ತಿದ್ದ ಪಾಪ. ಈಗ ನಾನೇನೋ ಅಷ್ಟು ಮಾಡಿಸಲ್ಲ, ಆ ಥರದ್ದೆಲ್ಲ ದೊಡ್ಡದೆಲ್ಲ ಯೂಸೇ ಮಾಡೋಕ್ಕೆ ಹೋಗಲ್ಲ. ಈಗ ಬ್ಯುಸಿ ಇರ್ತೀವಿ ಅಂದ್ಕೊಂಡು ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀವಿ. ನಾನೆಲ್ಲ ನಮ್ಮ ಜುಬೇರೆ ಪ್ಯಾಕ್ ಮಾಡಿ ಇಟ್ಬಿಟ್ಟವನೆ ಮನೆ ಚೇಂಜ್ ಮಾಡಿದಾಗ. ಓಕೆ ಗಾಯ್ಸ್, ಈಗ ಇವತ್ತಿನ ದಿನ ಎಲ್ಲ ನಮ್ಮ ಜುಬೇರ್ ಜೊತೆ ಮಾತುಕತೆನೇ ಆಗೋಯ್ತು. ನಾಳೆಗೆ ಕಂಟಿನ್ಯೂ ಮಾಡೋಣ ಲಾಗ್ನ ಅಂತ ಅಂದ್ಕೊಂಡಿದ್ದೆ. ನೋಡೋಣ, ಇದೇನಾದರೂ ಲಾಂಗ್ ಇದ್ದರೆ ಇದನ್ನೇ ಹಾಕ್ತೀನಿ, ಇಲ್ಲದಿದ್ದರೆ ಕಂಟಿನ್ಯೂ ಮಾಡ್ತೀನಿ. ಜುಬೇರಿಗೆ ಮದುವೆಗೆ ಹೋಗಿ ಭರ್ಜರಿ ಊಟ ಹೊಡೆದು ಬೇರೆ ಅದೇ. ಯಾಕೆ ಈ ಥರ ಹೆಂಗೆ ಮಾಡ್ತಿದ್ಯಾ? ಡಿಸ್ಪ್ಲೇ ಹಾಕೋಬೇಕು ಮತ್ಕೊಂಡ್ಬಿಟ್ಟೆ. ಹಾಂ ನೋಡಿ ಗೈಸ್, ಡಿಸ್ಪ್ಲೇಗಾದರೆ ಈ ಥರ ಸ್ಲೀವ್ಸ್ನ ಫುಲ್ ಬಿಚ್ಚಿಬಿಡ್ತೀವಿ, ಇಲ್ಲದಿದ್ದರೆ ಈ ಥರ ಮಡಿಸ್ಬಿಟ್ಟು ಹಾಂಗೆ ಮಾಡ್ತೀವಿ. ಇದು ಹ್ಯಾಂಗ್ ಮಾಡೋಕ್ಕೆ ಅಂತೇಳಿ ಡಿಸ್ಪ್ಲೇಗೆ ಎಲ್ಲರೂ ತೆಗೆದುಬಿಟ್ಟ ಇಲ್ಲಿದ್ದವನ್ನ. ಈಗ ಬೇರೆದು ಮಾಡ್ತಿದ್ದಾನೆ ನೋಡಿ ಗೈಸ್, ಈ ಥರ ಡಿಸ್ಪ್ಲೇ ಮಾಡ್ತಾನೆ. ಅಂದರೆ ಹೊಸದು ಬಂದರೆ ನಾವು ಈ ಥರ ಡಿಸ್ಪ್ಲೇ ಮಾಡ್ತೀವಿ. ಗೈಸ್ ಎಷ್ಟು ಚೆನ್ನಾಗಿದೆಲ್ಲ ನಮ್ಮ ರೋಡು. ನಮ್ಮ ಜುಬೇರ್ಗೆ ಒಂದು ಪಕ್ಕದಲ್ಲಿ ಬೇಕ್ರಿ ಇದೆ, ಅವಾಗ ಏನು ಬೇಕು ತಗೊಂಡು ತಿನ್ಕೊಂಡು ಆರಾಮಾಗಿ ಅಂಗಡಿಲಿ ಇರ್ತಾನೆ. ಅಲ್ವ ಜುಬೇರ್? ಅವಾಗವಾಗ ಇಲ್ಲಿ ಸರಿ ಮಾಡ್ಬಾ, ಏನು ಬೇಕು ತಿನ್ಕೊಂಡು ಪಕ್ಕದಲ್ಲಿ ಅಂಗಡಿಲಿ ಇರ್ತೀಯಲ್ವಾ? ಹಾಂ ಏಕೆ? ಓಹೋ ಭಾರಿ ಬಾಡಿ ಮೇಂಟೈನ್ ಮಾಡ್ತೀಯಲ್ಲೋ ಕಣ್ಣನ ಮಗನೇ. ನೋಡಿ ಗೈಸ್, ಒಂಚೂರು ಸಣ್ಣ ಆಗಿರೋದಕ್ಕೆ ಎಷ್ಟು ಬಿಲ್ಡಪ್ ಹೊಡಿತವನೆ, ನಾವು ದಪ್ಪ ಇದ್ದೀವಿ ಅಂದ್ಬಿಟ್ಟು. ಅಲ್ವಾ ಜುಬೇರ್? ನೀವು ದಪ್ಪ ಇದ್ದೀರಾ ಅಂತ ಅಲ್ಲ, ನಾನು ಹೇಳ್ತಾ ಇರೋದು. ಓಕೆ ಗಾಯ್ಸ್, ಇವತ್ತಿನ ಲಾಗ್ ನಮ್ಮದು ಈ ಥರ ಇತ್ತು. ಏನಪ್ಪ ಇದು ಇಷ್ಟೇ ಅಂತ ಅಂದ್ಕೊಂಬಿಡಿ.